ಅಲ್ಲಪ್ಪ ವಾಹನ ಸವಾರ ಶಿರಸ್ನಾನ ಧರಿಸದೆ ಬರುತ್ತಿದ್ದಾನೆ. ನಮ್ಮ ಕೈಲಿಟ್ಟ ಪಟ್ಟಿಯಲ್ಲಿರುವ ವ್ಯಕ್ತಿ ಈತನೇ. ಅವನನ್ನು ಯಮಪಾಶವನ್ನು ಹಾಕಿ ನಮ್ಮ ಲೋಕಕ್ಕೆ ಕರೆದುಕೊಂಡು ಹೋಗುವ. ನಿನಗೆ ಜೀವದ ಬಗ್ಗೆ ಆಶೆ ಇಲ್ಲವೇ? ನಿನ್ನ ಕುಟುಂಬದಲ್ಲಿ ಕಾಳಜಿ ಇಲ್ಲವೇ? ಹಾಕಿ ಅವನನ್ನು ಯಮಪಾಶ. ಮಹಾಪ್ರಭುಗಳೇ ದಯವಿಟ್ಟು ಕ್ಷಮಿಸಿ. ಈತರು ಸಾಂಬಾರಿಗೆ ತರಕಾರಿ ಇಲ್ಲದ ಕಾರಣ ಅರ್ಜೆಂಟ್ ಆಗಿ ಬಂದಿದ್ದಾರೆ. ಹಾಕಿ ಅವನನ್ನು ಹಾಕಿ. ಇದೊಂದು ಬಾರಿ ಕ್ಷಮಿಸಿ, ಜೀವನ ಮಾಡಿ. ಕ್ಷಮಿಸಬಹುದು, ಆದರೆ ಅವನಿಗೆ ಹೆಲ್ಮೆಟ್ ಇಲ್ಲ. ಮುಂದೆ ಬಿದ್ದರೆ ಮತ್ತೆ ಡ್ಯೂಟಿಗೆ ಹೋಗಬೇಕು, ಡಬಲ್ ಆಗುತ್ತೆ. ಅದನ್ನು ಕರೆದುಕೊಂಡು ಹೋಗಬೇಡ. ಗೋಕರ್ಣ ಆರಕ್ಷಕ ಠಾಣೆ ಅವರು ಇಷ್ಟೆಲ್ಲ ಹೇಳಿದರೆ ಬರೋದು ಬಂಧಿಸಿಲ್ಲ. ಈಗ ಇದೊಂದು ಬಾರಿ ಕ್ಷಮಿಸಿ. ನಾವು ಗೋಕರ್ಣ ಪರಿಸರದಲ್ಲಿ ಕೇಳ್ಕೊಳ್ತಿದ್ದೇವೆ. ಒಂದ್ಸರಿ ಜೀವದಾನ ಮಾಡಿದ್ದಾರೆ, ಅವರಿಗೆ ಜೀವದಾನ ಮಾಡಿ. ಯಮಧರ್ಮರಾಯರೇ, ನಾವು ಇವರಿಗೆ ಸ್ಥಾನವನ್ನು ನೀಡುತ್ತೇವೆ, ಮುಂದೆ ಸ್ಥಾನವನ್ನು ಹಾಕಿಕೊಳ್ಳುವಂತೆ ನೋಡಿಕೊಳ್ಳುತ್ತೇವೆ. ಇದೊಂದು ಬಾರಿ ಕ್ಷಮೆ ಇರಲಿ ಅವರಿಗೆ. ಗೋಕರ್ಣ ಪೊಲೀಸ್ ಠಾಣೆ ಆರಕ್ಷಕರು ನಿನ್ನ ಬಗ್ಗೆ ಕಾಳಜಿಯಿಂದ ಹೆಲ್ಮೆಟ್ ಅನ್ನು ನೀಡಿದ್ದಾರೆ. ಇದೇ ರೀತಿ ಪ್ರತಿದಿನ ಹೆಲ್ಮೆಟ್ ಹಾಕಿಕೊಂಡು ಹೋಗು. ಇಲ್ಲದಿದ್ದರೆ ನಿನ್ನ ಜೀವ ನಿನ್ನ ಕೈಯಲ್ಲಿ ಇರೋದಿಲ್ಲ, ಮತ್ತೆ ನಾನೇ ಕರೆದುಕೊಂಡು ಹೋಗಬೇಕಾಗುತ್ತೆ. ಎಚ್ಚರಿಕೆ ಇದು ನಿನಗೆ. ಹಾಕಿ ಅವನಿಗೂ ಹಾಕಿ, ಇವನಿಗೂ ಹಾಕಿ. ದಯಮಾಡಿ ಇದೊಂದು ಸರಿ ಕ್ಷಮಿಸಿ. ಜೀವದಾನ ಮಾಡಿದ್ದಕ್ಕೆ ಧನ್ಯವಾದಗಳು ಮಹಾಪ್ರಭುಗಳಿಗೆ.